Shri Dr. Nirmalanandanatha Mahaswamiji. Ladies and gentlemen, boys and girls, this is Adi Chinchinagiri Cultural and Spiritual Foundation. Gana Yogi Bhairavi Kempegoda Sangeeta Sabha organizes Swara Sambhrama International Fusion Music. A warm welcome to one and all. Today you are going to witness a special internationally acclaimed artist along with us, and I'd like to welcome Swamiji Shri Sai Kirtanatha Swamiji, Narayan Dhama, Shri Adi Shakamata, with a big round of applause. Along with Swamiji, we have internationally acclaimed artist Shri Vidwan Mysuru Manchunath, Oyolist. Vidwan Shri Sumant Manchunath, Oyolist. Ned McGowan, contrabass flute from Netherlands. Loran Peckels, bass player, music teacher from Luxembourg. Una Van Geel, a violist from Netherlands. Julius Gabriel, saxophonist from Germany. Mark Teinstra, guitarist from Amsterdam. Vidwan Shri Aniruddha S. Bhatt in Mridangam. Pranath V. Dutt, drummer. Once again, ladies and gentlemen, boys and girls, with a big round of applause, let's begin Swara Sambhrama International Fusion Music.
ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಅಪ್ಪಣೆಯನ್ನು ಬೇಡ್ತಾ ಒಂದು ಎರಡು ಮಾತು, ಏನು ನಡೀತಾ ಇದೆ ಸ್ಟೇಜ್ ಮೇಲೆ, ಎಂತೆಂಥ ದಿಗ್ಗಜರೆಲ್ಲ ಇದ್ದಾರೆ ಅಂತನ್ನೋದನ್ನು ಒಂದು ಎರಡು ಮಾತಿನಲ್ಲಿ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು ಪ್ರಪಂಚದಲ್ಲಿ ಎಲ್ಲ ಕಡೆ ಹೋಗಿ ಸುತ್ತಾಡಿಕೊಂಡು ಸುಮಾರು 50-60 ದೇಶಗಳಲ್ಲಿ ಕಚೇರಿಗಳನ್ನು ಕೊಟ್ಕೊಂಡು ಬರ್ತಾನೆ ಇರ್ತೀವಿ. ಪ್ರತಿ ವಾರ ಪ್ರತಿ ತಿಂಗಳು ಬೇರೆ ಕಡೆ ಇರ್ತೀವಿ, ಎಲ್ಲೆಲ್ಲ ಕಡೆನೂ ಇರುತ್ತೆ. ಆದರೆ ಈ ಒಂದು ಸಾನ್ನಿಧ್ಯ ಸಿಗುತ್ತೆ ನೋಡಿ, ಇದು ಬಹಳವೇ ವಿಶೇಷ ನಮ್ಮೆಲ್ಲರಿಗೂ. ಅದನ್ನು ಹೃತ್ಪೂರ್ವಕವಾಗಿ ನಾನು ಹೇಳ್ತೀನಿ. ಒಂದು ದೊಡ್ಡ ಶಕ್ತಿ, ಒಂದು ದೊಡ್ಡ ಸ್ಫೂರ್ತಿ, ಒಂದು ದೊಡ್ಡ ಚೇತನ, ಇಡೀ ನಾಡನ್ನು ಬೆಳಗಿಸ್ತಕ್ಕಂಥ ಒಂದು ಚೇತನ. 108,000 ಕೆಲಸಗಳಿದ್ದರೂ, ರೆಸ್ಪಾನ್ಸಿಬಿಲಿಟಿ ಇದ್ದರೂ, 108 ಜನ, ಸಾವಿರಾರು ಜನ ನೋಡೋಕ್ಕೆ ಬಂದರು, ಅದರ ಮಧ್ಯದಲ್ಲಿ ಬಿಡುವು ಮಾಡಿಕೊಂಡು ಸಂಗೀತ ಕೇಳೋಕ್ಕೆ ಬರ್ತಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಗೌರವ ನಮ್ಮ ಇಷ್ಟು ಜನಕ್ಕೆ ಎಲ್ಲಿ ಸಿಗುತ್ತೆ. ಹಾಗಾಗಿ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಅತ್ಯಂತ ಭಕ್ತಿಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಇವತ್ತು ಇದೊಂದು ವರ್ಲ್ಡ್ ಇಂಟರ್ನ್ಯಾಷನಲ್ ಮ್ಯೂಸಿಕ್ನ ಒಂದು ದೊಡ್ಡ ಸಮಾಗಮ ವಿಶೇಷವಾಗಿ ನಡೀತಾ ಇದೆ. ಇಷ್ಟು ಜನ ಮ್ಯೂಸಿಷಿಯನ್ಸು, ಎಸ್ಪೆಷಲಿ ಈ 5 ಜನ ದೊಡ್ಡ ದೊಡ್ಡ ವಿದ್ವಾಂಸರು 5 ವಿಭಿನ್ನ ರಾಷ್ಟ್ರಗಳಿಂದ ಬಂದಿದ್ದಾರೆ. ನೆದರ್ಲ್ಯಾಂಡ್ಸಿಂದ, ಜರ್ಮನಿಯಿಂದ, ಸ್ವಿಟ್ಜರ್ಲ್ಯಾಂಡಿಂದ, ಆಮ್ಸ್ಟರ್ಡ್ಯಾಮಿಂದ, ಫ್ರಾನ್ಸಿಂದ, ಲಕ್ಸಂಬರ್ಗಿಂದ, ಎಲ್ಲ ಕಡೆಯಿಂದ ಒಬ್ಬರಿಗೊಬ್ಬರಿಗೆ ಎಲ್ಲೋ ಒಂದಿಬ್ಬರಿಗೆ ಪರಿಚಯ, ಇನ್ಯಾರಿಗೂ ಜಾಸ್ತಿ ಜನಕ್ಕೆ ಪರಿಚಯ ಇಲ್ಲ. ಎಲ್ಲ ಹೆಚ್ಚು ಕೆಲವರು ಮೊನ್ನೆ ಅಷ್ಟೇ ಮೀಟ್ ಮಾಡಿದ್ದು. ಏನಪ್ಪ ವಿಶೇಷ ಅಂತಂದರೆ, ಸಂಗೀತಕ್ಕೆ ಯಾವುದೇ ಭಾಷೆ ಇಲ್ಲ, ಸಂಗೀತಕ್ಕೆ ಯಾವುದೇ ಧರ್ಮ ಇಲ್ಲ, ಸಂಗೀತಕ್ಕೆ ಯಾವುದೇ ದೇಶ, ಗಡಿ, ಈ ಭಾಷೆ, ಇದು ಯಾವುದೇ ಒಂದು ಬ್ಯಾರಿಯರ್ಸು ಇಲ್ಲದೆ ಎಲ್ಲವನ್ನು ಮೀರಿಸಿಕೊಂಡು ಸಂಗೀತದ ಒಂದು ಭಾಷೆ ಪ್ರಪಂಚದ ಹೃದಯದ ಭಾಷೆ ಅಂತ ದೊಡ್ಡವರೆಲ್ಲರೂ ಕರೆದಿದ್ದಾರೆ. ಆ ಒಂದು ಭಾಷೆಗೋಸ್ಕರವಾಗಿ, ಆ ಒಂದು ಭಾವನೆಗೋಸ್ಕರವಾಗಿ ಈ 5 ಜನ ಅತಿರಥ ಮಹಾರಥ ಘಟಾನುಘಟಿ ವಿದ್ವಾಂಸರು ನಮ್ಮ ಇಷ್ಟು ಜನಗಳ ಜೊತೆ ಒಂದು 2 ದಿವಸದಿಂದ ಒಂದಿಷ್ಟು ರಿಹರ್ಸಲ್ ಮಾಡಿ, ಪ್ಲ್ಯಾನ್ ಮಾಡಿ ಇವತ್ತು ನಿಮ್ಮ ಮುಂದೆ ಈ ಒಂದು ದೊಡ್ಡ ವಿಶೇಷವಾದ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ನಾವು ಇಲ್ಲಿ ಆ ರಾಗಗಳು ನಮ್ಮ ಹಂಸಧ್ವನಿಂದ್ರೇನು, ಕೆಲವೊಂದು ಭಜನ್ಸು, ಅದಗಳನ್ನೆಲ್ಲ ಮುಂದೆ ನುಡಿಸ್ತಾ ಇದ್ದಾರೆ. ಪೂಜ್ಯರಿಗೆ ಇಷ್ಟವಾಗಿರುವಂಥ ರಾಗಗಳನ್ನೆಲ್ಲ ನಾವು ಮುಂಚೆ ಎಲ್ಲ ಪ್ಲ್ಯಾನ್ ಮಾಡಿ ಕೇಳಿಕೊಂಡು ಅದೆಲ್ಲ ಪ್ಲ್ಯಾನ್ ಮಾಡಿ ಅದನ್ನೆಲ್ಲ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಅಷ್ಟೂ ವಾದ್ಯಗಳು, ವಿಭಿನ್ನ ವಾದ್ಯಗಳು ಎಲ್ಲವೂ ಸೇರಿಕೊಂಡು ಇವತ್ತು ನಾವು ನುಡಿಸ್ತಾ ಇದ್ದೀವಿ ಇದನ್ನು. ಹಾಗಾಗಿ ಇದು ನಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ ತಂತಿವಾದ್ಯ ಇದೆ, ಗಾಳಿ ವಾದ್ಯ ಇದೆ, ಹಾರ್ಮೋನಿಯಂ ಇದೆ. ಪರಮಪೂಜ್ಯ ಸ್ವಾಮೀಜಿಯವರಂತೂ ಅದ್ಭುತವಾಗಿ ನುಡಿಸ್ತಾ ಇದ್ದಾರೆ. ನಮಗೆ ಅಷ್ಟು ಸಂತೋಷ, ಅಷ್ಟು ಹೆಮ್ಮೆ. ಈ ಜೊತೆಗೆ ಕೊಳಲು, ಇದೊಂದು ಕೊಳಲು ವಾದ್ಯ, ಅದೊಂದು ವಯೋಲ, ಸ್ಯಾಕ್ಸೋಫೋನು, ಆ ಬೇಸ್ ಗಿಟಾರು, ಡ್ರಮ್ಸು, ಮೃದಂಗ, ವಯೋಲಿನ್ನು, ಎಲ್ಲ ವಾದ್ಯಗಳು ಸಮಸ್ತ ವಾದ್ಯಗಳು ಹೆಚ್ಚು ಕಡಿಮೆ ಇಲ್ಲೇ ಇದೆ. ಹಾಗಾಗಿ ಇದರದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಕರ್ನಾಟಕ ಸಂಗೀತ, ಪಾಶ್ಚಾತ್ಯ ಸಂಗೀತ, ಜಾಝ್ ಮ್ಯೂಸಿಕ್ಕು ಹಾಗೂ ಭಕ್ತಿ ಸಂಗೀತ, ಇಷ್ಟು ಸಂಗೀತಗಳ ಸಮಾಗಮ ಪರಮಪೂಜ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಇವತ್ತು ನಿಮ್ಮಗಳೆಲ್ಲರ ಮುಂದೆ ನಡೀತಾ ಇದೆ. ಹಾಗಾಗಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಸಮಾಚಾರ. ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದೆರಡು ಕಂಪೋಸಿಷನ್ನು, ರಾಗ ಕೀರ್ವಾಣಿ ಅನ್ನತಕ್ಕಂಥದ್ದು ನಮ್ಮ ಭಾರತೀಯ ಸಂಗೀತದಲ್ಲೂ ಬಹಳ ವಿಶೇಷ. ಕರ್ನಾಟಕ ಸಂಗೀತದಲ್ಲೂ ಕೀರ್ವಾಣಿ ಅಂತ ಕರಿತೀವಿ, ಹಿಂದೂಸ್ತಾನಿ ಸಂಗೀತದಲ್ಲೂ ಕೀರ್ವಾಣಿ ಅಂತ ಕರಿತೀವಿ, ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ನಲ್ಲಿ ಅದನ್ನು ಮೈನರ್ ಸ್ಕೇಲ್ ಅಂತ ಕರೀತಾರೆ. ಹಾಗಾಗಿ ಇದು ಇಷ್ಟು ಜನ ಮಹನೀಯರು ಇವತ್ತಿಲ್ಲಿದ್ದಾರೆ. ಐ ವಾಸ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ಟು ದ್ಯಾಮ್ ಹೌ ವಂಡರ್ಫುಲ್ ಇಟ್ ಈಸ್ ಬೀನ್ ಇನ್ ದಿ ಡಿವೈನ್ ಪ್ರೆಸೆನ್ಸ್ ಆಫ್ Pujya Swamiji, having a great assembly of all eminent musicians, you all having come from different parts of the world, and for the sole reason of, spreading the glory of music. Even though we all represent different styles, different genres of music, ultimately we all deal with the same 12 notes, and that 12 notes can bring about billions of different moods and then emotions. That is what I was explaining to them, and it's such an honor having such an eminent, amazing musicians, each one of you. On the behalf of Parama Pujya Swamiji, extending a very warm and respectful welcome to each one of you. And may I request to, say just to listen to our music. It is a great honor to play for you. We really appreciate it. We have people here from the Netherlands, from Luxembourg, from Germany, United States, and
each one of us is devoted to the richness of Indian classical music. It has been such an amazing source for us to grow our own music. We study, we learn, we come and we work with these fantastic musicians, and every time we play, we are growing and making something new. And then we take that home and it becomes part of us. And when people hear that in the West, they can sense that we have ideas and influence from India. And so it's a great honor. It's always a great honor to play with Dr. Mysore Manjunath, one of our great heroes. Thank you so much. And it is also a great honor to play with you, Swami, and Sumant Manjunath, always lots of fun. So we thank you so much, and we hope you enjoy our music. We're happy to also share our music with you today. And it may sound Western, but there is a beating heart of India in all the ideas which we are playing for you today. Thank you. ಸ್ವಲ್ಪ ರಾಗ ಶುರು ಆಮೇಲೆ ಮತ್ತೆ ಇನ್ನೊಂದು ರೌಂಡ್ ಮಾತಾಡ್ತೀನಿ